ರಾಜ್ಯದಲ್ಲಿ 1980ರಲ್ಲೇ ಸಿಡಿ ಫ್ಯಾಕ್ಟರಿ ಶುರುವಾಗಿದೆ ಅಂತ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 1980ರಲ್ಲೇ ಸಿಡಿ ಫ್ಯಾಕ್ಟರಿ ಪ್ರಾರಂಭವಾಗಿದೆ. ಸಿಡಿ ಶಿವು ನಾನು ಎಲ್ಲಾ ಅಧಿಕಾರವನ್ನ ನೋಡಿದ್ದೇನೆ ಅಂತ ಸಿಡಿ ಶಿವು ಎಂದು ಡಿಕೆಶಿಗೆ ತಿವಿದ ಮಾಜಿ ಸಿಎಂ ಎಚ್ಡಿಕೆ. ನಮ್ಮ ಕುಟುಂಬ ಎಲ್ಲಾ ಅಧಿಕಾರವನ್ನ ನೋಡಿದೆ. ಪ್ರಧಾನಿ ಸ್ಥಾನ ತೊರೆದು ಬಂದ ಕುಟುಂಬ ನಮ್ಮದು. ಪ್ರಧಾನಿ ಹುದ್ದೆ ಉಳಿಸಿಕೊಳ್ಳುವ ಎಲ್ಲಾ ಅವಕಾಶ ಇತ್ತು. ಆದರೂ ದೊಡ್ಡೋರು ಆ ಸ್ಥಾನ ಬಿಟ್ಟು ಬಂದ್ರು ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಡಿಕೆಶಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಚ್ಡಿಕೆ. ಒಂದು ಕಡೆ ರಾಜ್ಯದಲ್ಲಿ ಪೆನ್ ಡ್ರೈವ್ ವಿಚಾರ ಸದ್ದು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಎಚ್ಡಿಕೆ ವರ್ಸಸ್ ಡಿಕೆಶಿ ಎನ್ನುವಂತಾಗಿದೆ. ಅಷ್ಟರ ಮಟ್ಟಿಗೆ ಆರೋಪ ಪ್ರತ್ಯಾರೋಪಗಳನ್ನ ಇಬ್ಬರೂ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಎಚ್ಡಿಕೆ ಫೋನ್ ಟ್ರ್ಯಾಪ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಹೇಳ್ತಾರೆ, ಹೋಮ್ ಮಿನಿಸ್ಟರ್ಗೆ ರೈಟಿಂಗ್ ನಲ್ಲಿ ಬರೆದು ಕೊಡ್ಲಿ. ಆರೋಪ ಮಾಡ್ತಾ ಇರೋರು ಕೆಲವರು ಹೋಮ್ ಮಿನಿಸ್ಟರ್ ಆದವರು, ಕೆಲವರು ಚೀಫ್ ಮಿನಿಸ್ಟರ್ ಆದವರು ಅಂತ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕುಟುಂಬ ಎಲ್ಲಾ ಅಧಿಕಾರವನ್ನು ಕೂಡ ನೋಡಿದೆ. ಪ್ರಧಾನಿ ಸ್ಥಾನವನ್ನ ತೊರೆದು ಬಂದಂತಹ ಕುಟುಂಬ ನಮ್ಮದು. ಪ್ರಧಾನಿ ಹುದ್ದೆ ಉಳಿಸಿಕೊಳ್ಳುವ ಎಲ್ಲ ಅವಕಾಶ ಇತ್ತು. ಸಿಡಿ ಶಿವು ನಾನು ಎಲ್ಲ ಅಧಿಕಾರವನ್ನ ನೋಡಿದ್ದೇನೆ. ರಾಜ್ಯದಲ್ಲಿ 1980ರಲ್ಲೇ ಸಿಡಿ ಫ್ಯಾಕ್ಟರಿ ಪ್ರಾರಂಭವಾಗಿದೆ ಅಂತ ಮತ್ತೊಮ್ಮೆ ಈಗ ಎಚ್ಡಿಕೆ ಡಿಕೆಶಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಒಂದು ಕಡೆ ಪ್ರಜ್ವಲ್ಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ದೇಶಕ್ಕೆ ಬಂದು ತನಿಖೆಯನ್ನ ಎದುರಿಸು ಅಂತ ಎಚ್ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿಕೆಶಿ ಹಾಗೆ ಎಚ್ಡಿಕೆಯ ಟಾಕ್ ವಾರ್ ಮುಂದುವರಿತಾನೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ಖಂಡಿತ. ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಪ್ರಜ್ವಲ್ ಅವರಿಗೆ ಸಾಕಷ್ಟು ಮನವಿಯನ್ನು ಕೂಡ, ಇದು ಎರಡನೇ ಬಾರಿಗೆ ಮನವಿಯನ್ನು ಕೂಡ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಿರುವಂತದ್ದು. ಪ್ರಜ್ವಲ್ನಿಂದ ದೇವೇಗೌಡರ ಕುಟುಂಬಕ್ಕೆ ಜಾಮೀನಾಗಿರುವಂತದ್ದು ಸತ್ಯ. ನಾನು ಈಗಾಗಲೇ ಹೇಳಿದ್ದೇನೆ, ತಪ್ಪು ಮಾಡಿಲ್ಲ ಅಂತ ಬಂದು ಎಚ್ಚರಿಕೆ ಸಹಕಾರ ನೀಡು ಅಂತ ಹೇಳಿ ಈಗಾಗಲೇ ಮನವಿ ಮಾಡಿದ್ದೇನೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಿದೆ. ಆದ್ರೆ ಚುನಾವಣೆ ಮುಂಚೆ ಪೆಂಡ್ರೈವ್ ಹಂಚಿರುವಂತದ್ದು ಒಂದು ರೀತಿಯಲ್ಲಿ ಮಹಿಳೆಯರ ಮುಖಗಳ ಪ್ಲಸ್ ಮಾಡಿದ ಅದು ಕೂಡ ಈ ರೀತಿಯಾಗಿ ಮಾಡಿರುವಂತದ್ದು. ಸೊ ಇದು ಒಂದು ರೀತಿಯಲ್ಲಿ ಅಮಾನ್ಯವಾದಂತಹ ಒಂದು ಕೃತ್ಯ. ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಯಾರ ಮಾತನ್ನು ಕೂಡ ಹೇಳ್ಬೇಡ, ನೀನು ಎಲ್ಲೇ ಇದ್ರು ಕೂಡ ಬಂದು ತನಿಖೆಗೆ ಸಹಕರಿಸು ಅಂತೇಳಿ ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ 1980ರಿಂದಲೂ ಕೂಡ ಸಿಡಿ ಫ್ಯಾಕ್ಟರಿ ಪ್ರಾರಂಭ ಆಗಿದೆ. ನಾನು ನಮ್ಮ ಸಿಡಿ ಶಿವಗೆ ಹೇಳ್ತೀನಿ, ಸಿಡಿ ಶಿವು ಎಲ್ಲಾ ಅಧಿಕಾರಗಳನ್ನು ಕೂಡ ನೋಡಿದ್ದೇನೆ. ನಮ್ಮ ಕುಟುಂಬ ಎಲ್ಲಾ ಅಧಿಕಾರಗಳನ್ನು ನೋಡಿದೆ. ಪ್ರಧಾನಿ ಸ್ಥಾನವನ್ನು ಕೂಡ ತೊರೆದು ಬಂದ ಕುಟುಂಬ ನಮ್ದು. ಹಾಗಾಗಿ ಸಿಡಿ ಶಿವು ಅನ್ನೋ ರೀತಿಯಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತಿನ ಕುಮಾರಸ್ವಾಮಿ ಅವರು ಈಗಾಗಲೇ ಮಾಡುವಂಥದ್ದು. ಯಾಕೆಂದ್ರೆ ಇಷ್ಟು ದಿನ ಡಿ.ಕೆ. ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಈಗ ಸಿಡಿ ಶಿವು ಅಂತೇಳಿ ವ್ಯಂಗ್ಯವಾಗಿ ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಒಂದು ರೀತಿಯಲ್ಲಿ ಸಿಎಂ ಅವರು ಕೂಡ, ಸ್ವತಃ ಸಿದ್ದರಾಮಯ್ಯನವರು ಕೂಡ ಕುಮಾರಸ್ವಾಮಿ ಜೊತೆಗೆ ದೇವೇಗೌಡ ಕುಟುಂಬದ ಬಗ್ಗೆ ಮಾತನಾಡೋದಕ್ಕೆ ನೈತಿಕತೆ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಯಾಕೆಂದ್ರೆ ಹಿಂದೆ ಬಿಜೆಪಿ ಬಗ್ಗೆ 40% ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು. ಈಗ ಅವ್ರದೇ ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಅವ್ರಿಗೆ ನಿಲ್ಲಿಸಕ್ಕಾಗ್ತಾ ಇಲ್ಲ, ಅದನ್ನ ಕಡಿಮೆ ಮಾಡ್ಕೋ ಆಗ್ತೀನಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಕೂಡ ಈಗಾಗಲೇ ಕಿಡಿಕಾರಿರುವಂತದ್ದು. ಜೊತೆಗೆ ಯಾವುದೇ ಅಧಿಕಾರ ಇದು ಕೂಡ ಸ್ಪಷ್ಟತೆ ಅಲ್ಲ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕೂಡ ಒಂದು ಸಂಗತಿ ಅಲ್ಲ ಅನ್ನೋ ರೀತಿಯಲ್ಲಿ ಕೂಡ ಈಗಾಗಲೇ ಹೇಳಿರುವಂತದ್ದು. ಸದ್ಯಕ್ಕೆ ಕುಮಾರಸ್ವಾಮಿ ಇವತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ತದನಂತರದಲ್ಲಿ ಒಂದು ಬರ ಪರಿಹಾರದ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಿದ್ದಾರೆ. ಹೌದು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.